ಗ್ರಾಮೀಣ ಭಾಗದ ವಿದ್ಯಾವಂತ ಯುವಜನರಿಗೆ ಕೌಶಲ್ಯಾಧಾರಿತ ಉದ್ಯೋಗಗಳನ್ನು ಕಲ್ಪಿಸಲು ಪೈನೈಟ್ ಗ್ಲೋಬಲ್ ಕನ್ಸಲ್ಟೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಜ್ಜಾಗಿದೆ. ಮುಖ್ಯವಾಗಿ ಡಿಪ್ಲೊಮಾ, ಪಿಯುಸಿ ವಿದ್ಯಾರ್ಹತೆ ಹೊಂದಿರುವ, ಕಂಪ್ಯೂಟರ್ ಜ್ಞಾನ ಇರುವ ಯುವ ಜನರಿಗೆ ನಿರ್ದಿಷ್ಟ ಕೌಶಲ್ಯ ತರಬೇತಿ ಇಲ್ಲಿ ದೊರೆಯಲಿದೆ. ವ್ಯಕ್ತಿಗತ ಅಭಿವೃದ್ಧಿಗೆ ಪೂರಕವಾದ ಸರ್ವೆ ಮತ್ತು ಮ್ಯಾಪಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳ ಕುರಿತು ಅಗತ್ಯ ಮಾರ್ಗದರ್ಶನ ದೊರೆಯಲಿದ್ದು, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಭಾರತದಲ್ಲಿನ ವಿವಿಧ ಶಾಖೆಗಳಲ್ಲಿ ಔದ್ಯೋಗಿಕ ಅವಕಾಶಗಳು ಲಭಿಸಲಿವೆ. ಬದಲಾವಣೆಯ ಕಾಲಘಟ್ಟದಲ್ಲಿ ವಿಭಿನ್ನ ಚಿಂತನೆ ಮತ್ತು ಪ್ರಯೋಗಶೀಲತೆಗೆ ಒತ್ತು ನೀಡಿ ಭವಿಷ್ಯದ ಅಗತ್ಯತೆಗೆ ಪೂರಕ ಆಲೋಚನೆ ಇಲ್ಲಿದೆ. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಹಲವು ಯುವಕ ಯುವತಿಯರಿಗೆ ಈ ಕುರಿತ ಸಮಗ್ರ ಮಾಹಿತಿ ಇಲ್ಲಿದೆ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷವಾದ ನಿಮ್ಮ NJK ಸುದ್ದಿವಾಹಿನಿಯಲ್ಲಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಪ್ರಸಾದ್. ದೊಡ್ಡಬಳ್ಳಾಪುರ ನಗರದಲ್ಲಿ ರಂಗಪ್ಪ ಸರ್ಕಲ್ ಹತ್ತಿರ ಕಂಪನಿ ಶುರುವಾಗಿದೆ ಹೊಸದಾಗಿ. ಅದರಿಂದ ಏನು ಉಪಯೋಗ ಅಂತೀರಾ? ಬರೀ ನಾನು ಹೇಳ್ತೀನಿ. ನಗರ ಆಗ್ಬೋದು, ಗ್ರಾಮಾಂತರಗಳಲ್ಲಾಗ್ಬೋದು, ವಿದ್ಯಾಭ್ಯಾಸ ಮುಗಿಸಿ ತದನಂತರ ಕೆಲಸಕ್ಕೆ ಟ್ರೈ ಮಾಡ್ತಾರೆ. ಸಾಕಷ್ಟು ಕಡೆ ಟ್ರೈ ಮಾಡ್ತಿರ್ತಾರೆ, ಆದರೆ ಸಿಗಲ್ಲ. ಸೊ ಇಲ್ಲಿ ಅವರೇ ಒಂದು ಆಫರ್ ಕೊಡ್ತಾ ಇದ್ದಾರೆ, ಬನ್ನಿ ಅಂತೇಳಿ. ಅದೇನು ಅನ್ನೋದನ್ನ ನೇರವಾಗಿ ನಿಮ್ಮ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಕೃಷ್ಣ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ರಾಮಪ್ರಸನ್ನ ಸುಬ್ಬರಾಯ ಅಂತ. ಓದಿದ್ದು ಆಚಾರ್ಯ ಪಾಠಶಾಲಾ ಪಾಲಿಟೆಕ್ನಿಕ್ ಸೋಮನಹಳ್ಳಿ. ಸ್ಕೂಲಿಂಗ್ ಎಲ್ಲ ಜಯನಗರ 7th ಬ್ಲಾಕ್ ನೆಹರು ಸ್ಮಾರಕ ವಿದ್ಯಾಕೇಂದ್ರದಲ್ಲಿ ಆಯಿತು. ಓದ್ತಾ ಇದ್ದಂಗೆ ನನಗೆ ಜಾಬ್ ಸಿಕ್ತು, ಡೆಲ್ಲಿಲಿ ಜಾಬ್ ಸಿಕ್ತು ಅಂತ ಹೇಳಿ ನಾನು ಡೆಲ್ಲಿಗೆ ಮೂವ್ ಆದೆ. ಸೊ ಆಲ್ಮೋಸ್ಟ್ 15 ವರ್ಷ ಡೆಲ್ಲಿಯಲ್ಲಿ ಕೆಲಸ ಮಾಡಿದೆ. 15 ವರ್ಷ ಡೆಲ್ಲಿ ಕೆಲಸ ಆದಮೇಲೆ 10 ವರ್ಷ ನಾನು ಹೈದರಾಬಾದ್ಗೆ ಬಂದೆ. ಈ ಒಂದು 25 ವರ್ಷ ಜರ್ನಿಲಿ ನಾನು ಸಾಕಷ್ಟು ದೇಶಗಳು ಓಡಾಡಿದೆ, ಸಾಕಷ್ಟು ಟೆಕ್ನಾಲಜಿಗಳು ತಿಳ್ಕೊಂಡೆ. ಬೇರೆ ಬೇರೆ ದೇಶದಲ್ಲಿ ಈ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಯಾವ ಥರ ನೋಡ್ತಾ ಇದ್ದಾರೆ, ಅದರಿಂದ ಏನೇನು ಬೆನಿಫಿಟ್ ಆಗ್ತಾ ಇದೆ ಅನ್ನೋದು ತುಂಬ ಕ್ಯೂರಿಯಸ್ ಆಗಿತ್ತು ನನಗೆ. ನಾನು ಅದನ್ನು ತುಂಬ ಮನದಲ್ಲಿ ತೊಗೊಂಡು ನಾನು ಏನಾದ್ರು ಮಾಡಬೇಕು ನಮ್ಮ ಇಂಡಿಯಾಗೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ತುಂಬ ಕಲಿತೆ. ಅಂದರೆ 24 ಗಂಟೆ ಒಂಥರ ಅದೇ ಕೆಲಸ, ಬೇರೆ ಇನ್ನೇನಿಲ್ಲ ಲೈಫಲ್ಲಿ ಅನ್ನೋ ಥರ ಕಲ್ತು ಅದನ್ನೆಲ್ಲ ತೊಗೊಂಡು ಇವಾಗ ಒಂದು ಪ್ರಯತ್ನ, ನಾನಾಗಿ ಏನಾದ್ರು ಒಂದು ಸೊಸೈಟಿಗೆ ಏನಾದರೂ ಕೊಡ್ಬೋದಾ, ಈ ಥರ ಟೆಕ್ನಾಲಜಿ ನಾನು ತಿಳ್ಕೊಂಡು ನನ್ನ ಹತ್ರನೇ ನಶಿಸಿ ಹೋಗಬಾರ್ದು, ಅದನ್ನು 4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ಆಫೀಸ್ನ ಓಪನ್ ಮಾಡಿ, ಕಂಪ್ನಿನ ಓಪನ್ ಮಾಡಿ, ಫಾರ್ಮಾ ಮಾಡಿ. ಈ ಕಂಪ್ನಿ ನಾಟ್ ಓನ್ಲಿ ಇನ್ ಇಂಡಿಯಾ, ಇಲ್ಲಿ ಆಸ್ಟ್ರೇಲಿಯಾದಲ್ಲೂ ನಮ್ಮದೊಂದು ಬ್ರಾಂಚ್ ಇದೆ, US ಅಲ್ಲೂ ಒಂದು ಬ್ರಾಂಚ್ ಇದೆ. ಈ 2 ಬ್ರಾಂಚ್ಗಳಿಂದ ಹೊರದೇಶದಿಂದ ಬರೋ ಟೆಕ್ನಾಲಜಿ ಯೂಸ್ ಮಾಡಿರೋ ಡೇಟಾನ ನಾವಿಲ್ಲಿ ಪ್ರಾಸೆಸ್ ಮಾಡಿ ಅದನ್ನು ವಿವಿಧವಾಗಿ ರೀತಿಯಲ್ಲಿ ಪ್ರಾಸೆಸ್ ಮಾಡಿ ವಿವಿಧ ಥರದ ಡಿವಿಷನ್ಗಳಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ. ಬೇಸಿಕಲಿ ಇವತ್ತಿನ ದಿವಸದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಾಗಲಿ ಎಷ್ಟು 1000 ಕೋಟಿ ಬಜೆಟ್ ಒಂದು ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಇಟ್ಟಿದ್ದಾರೆ ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಬಿಕಾಸ್ ಎಲ್ಲ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ಗೂ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಅನ್ನೋದು ಇಂಪಾರ್ಟೆಂಟ್. ಅದಿಲ್ಲದೆ ಏನೂ ನಡೀತಾ ಇಲ್ಲ ಇವತ್ತಿನ ಡೇಸಲ್ಲಿ. ಬುಲೆಟ್ ಟ್ರೈನ್ ಆಗಲಿ, ಮೆಟ್ರೋ ಟ್ರೈನ್ ಆಗಲಿ, ಸ್ಮಾರ್ಟ್ ಸಿಟೀಸ್ ಆಗಲಿ, ಯಾವುದೇ ಒಂದು ಸ್ಮಾರ್ಟ್ ಸಿಟೀಸ್ಗೆ ಬೇಸ್ ಮ್ಯಾಪ್ ಇಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಬೇಸ್ ಮ್ಯಾಪ್ ಯಾರು ಜನರೇಟ್ ಮಾಡ್ತಾ ಇದ್ದಾರೆ? ಎಲ್ಲ ಈ ಸರ್ವೆ ಆ್ಯಂಡ್ ಮ್ಯಾಪಿಂಗೇ. ಅದರಿಂದ ಇದ್ರದ್ದು ಬೇಕಾಗಿರೋ ಜನಗಳ ಒಂದು ಸಂಖ್ಯೆ ನೋಡಿದ್ರೆ ನೀವು ಕೋಟ್ಯಾಂತರ ಜನ ಬೇಕು. ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜ್ಗಳಲ್ಲಿ ಕಲಿತಾ ಇದ್ದಾರೆ ಸರ್ವೆ ಆ್ಯಂಡ್ ಮ್ಯಾಪಿಂಗು. ಅವರಿಗೆ ಕೆಲಸ ಇಲ್ಲದೆ ಅವ್ರು ಬೇರೆ ಒಂದು ಡೊಮೇನ್ಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಇವತ್ತಿನ ಡೇಟಲ್ಲಿ IT ಅಂತಾರೆ, ಕಾಲ್ ಸೆಂಟರ್ ಅಂತಾರೆ. ಬಟ್ ಈ ಸಬ್ಜೆಕ್ಟಲ್ಲಿ ಇರೋ ಒಂದು ಖುಷಿ ಅಥವಾ ಈ ಸಬ್ಜೆಕ್ಟಲ್ಲಿರೋ ಒಂದು ಟೆಕ್ನಿಕಲ್ ಪ್ರೊಸೀಜರ್ಸ್ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಇದೆ. ದೇಶಕ್ಕಾದರೂ ಆಗಲಿ, ರಾಜ್ಯಕ್ಕಾದರೂ ಆಗಲಿ. ಇದು ಒಂದು ದಿಟ್ಟಿನಿಂದ ನಾವೊಂದು ಟ್ರೈನಿಂಗ್ ಸೆಂಟರ್ನ ಹುಟ್ಟಾಕಿದ್ದೀವಿ. ಇಲ್ಲೇ ನಾವೇ ಟ್ರೈನ್ ಮಾಡ್ತೀವಿ. ಎಸ್ಪೆಷಲಿ ನಮ್ಮ ಎಜುಕೇಷನ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಯಾವುದೇ ಆಗಲಿ, ಡಿಪ್ಲೊಮಾ ಸಿವಿಲ್ ಆಗಿರಲಿ, ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿರಲಿ, PUC ಅವ್ರು ಗೊತ್ತಿರೋರಿಗೆ ಲಿಟ್ಲ್ ಬಿಟ್ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಅವ್ರನ್ನ ನಾವು ಟ್ರೈನ್ ಮಾಡೋಣ. ಬೇಸಿಕ್ ಇಂಟೆನ್ಷನ್ ಏನು ಅಂತಂದರೆ ರೂರಲಲ್ಲಿರೋ ಒಂದು ಪ್ರತಿಭೆ ನಶಿಸಿ ಹೋಗಬಾರ್ದು ಅನ್ನೋದೊಂದು ನಮ್ಮ ಇಂಟೆನ್ಷನ್ನು. ಯಾಕಂದರೆ ಇವತ್ತಿನ ಡೇಟಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಾ, ಈ ರೂರಲ್ಲಿರೋ ಪ್ರತಿಭೆ ಅರ್ಬನಲ್ಲಿ ಎಲ್ಲೂ ಇಲ್ಲ, ಸಿಟಿಗಳಲ್ಲಿ ನಿಮ್ಗೆ ಸಿಗೋದೇ ಇಲ್ಲ. ಇಂಥ ಒಳ್ಳೊಳ್ಳೆ ಪ್ರತಿಭೆಗಳು, ಅವ್ರನ್ನ ಯುಟಿಲೈಸ್ ಮಾಡೋಣ, ಅವ್ರಿಗೊಂದು ಕೆಲಸ ಕೊಡೋಣ. ಅದರಿಂದ ಒಂದು ರೆವಲ್ಯೂಷನ್ ಮುಂದುವರಿಲಿ ಅನ್ನೋದೊಂದು ನಮ್ಮ ಆಸೆ. ಪೈನೈಟ್ ಗ್ಲೋಬಲ್ ಕನ್ಸಲ್ಟೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಇವಾಗಲೇ ವಿಸ್ತಾರವಾಗಿ ಹೇಳಿದ್ದೀನಿ. ಸೊ ನಮ್ಮ ಆಫೀಸು 3 ದೇಶದಲ್ಲಿದೆ. ಮೊದಲನೇದಾಗಿ ಇಂಡಿಯಾದಲ್ಲಿದೆ, ನಮ್ಮದೇ ಆದ ದೊಡ್ಡಬಳ್ಳಾಪುರದಲ್ಲಿ ಮೂಕಾಂಬಿಕಾ ಕಾಂಪ್ಲೆಕ್ಸ್ ಅಂತ ಇದೆ, ರಂಗಪ್ಪ ಸರ್ಕಲ್ ಹತ್ರ. ಎರಡನೇದು ಆಸ್ಟ್ರೇಲಿಯಾದಲ್ಲಿದೆ, ನ್ಯೂ ಸೌತ್ ವೇಲ್ಸ್ ಸ್ಟ್ರೀಟ್, ಆಸ್ಟ್ರೇಲಿಯಾ. ಆ್ಯಂಡ್ 3ನೇದಾಗಿ US ಅಲ್ಲಿದೆ, ನ್ಯೂಯಾರ್ಕ್
ಸರ್ಕಲ್ US ಇದೆ. ಈ 3 ದೇಶಗಳಿಂದನೂ ನಮಗೆ ಪ್ರಾಸೆಸಿಂಗ್ ಜಾಬ್ಗಳು ಬರುತ್ತೆ, ಪ್ರಾಜೆಕ್ಟ್ಸ್ ಬರುತ್ತೆ. ನಾವು ಇಲ್ಲಿಂದನೇ ಪ್ರಾಜೆಕ್ಟ್ಸ್ನ ಎಸ್ಪೆಷಲಿ ಎಕ್ಸಿಕ್ಯೂಟ್ ಮಾಡಿ ಅವರಿಗೆ ಡೆಲಿವರಿ ಮಾಡ್ತಾ ಇದ್ದೀವಿ. ನಮ್ಮದು ಮೇನ್ ಕಾನ್ಸಂಟ್ರೇಷನ್, ಆ್ಯಸ್ ಯು ನೋ, ವಿ ಆರ್ ಆಲ್ ಇಂಡಿಯನ್ಸು. ಇಂಡಿಯಾ ಈಸ್ ಅವರ್ ಮೇನ್ ಕಾನ್ಸಂಟ್ರೇಷನ್, ಸ್ಕಿಲ್ ಡೆವಲಪ್ಮೆಂಟ್ಗಾಗಲಿ ಜಾಬ್ ಆಪರ್ಚುನಿಟೀಸ್ಗಾಗಲಿ. ಸೊ ಈ 2 ಆಸ್ಟ್ರೇಲಿಯಾ ಆಗಲಿ USA ಆಗಲಿ ನಮ್ಮದು ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ಗೋಸ್ಕರ ಬೇಕಾಗಿರೋದ್ರಿಂದ, ಅಲ್ಲಿ ನಮಗೆ ಗೊತ್ತಿರೋರು ಪ್ರಾಜೆಕ್ಟ್ ಕಳಿಸ್ತಾ ಇರೋದ್ರಿಂದ ಆ 2 ದೇಶಗಳನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ 3 ದೇಶಗಳಲ್ಲಿ ಕೆಲಸಗಳು ಎವ್ರಿ 24/7 ನಡೆಯುತ್ತೆ. Good afternoon. My name is Somashekar. I am working as a general manager for Pinet Global Consultant Private Limited. So here we are having survey grade mobile radar system. By using that mobile radar system, like we can collect all road topographical feature. If we do the same survey by using traditionally, it will take hectic time. So instead of that, we will be using mobile radar. The same radar instrument we can use in in vehicle. We can mount the instrument in top of the vehicle. So this is the sensor. The top one is the ladybug panoramic. We can see the imagery, and the same instrument we can use in railways also. Railway bogie, we can keep the instrument, we can do the survey. So finally we can view the all topographical minute details in the pine cloud. These are pine cloud. Good afternoon. In survey we can take data sets by using multiple various data sets. One is drone, other one is mobile radar, and third one is aerial photography, and final one, this is the remote. By using remote sensing also, like we can take we can procure the imagery. So this imagery we can procure through NRSC. It is located in Hyderabad National Remote Sensing Center, from where we can get like different sensors are there. This is the GOI, it is 41 centimeter imagery, Iconos, Pleiades and Pleiades 1B, Fitbird, Spot 6, Worldview 1. So these are the satellite images we can procure by ordering the NRSC. We can get the imagery. By using that one, we can prepare topographical map, and we can utilize the data sets for detailed project report. Good afternoon, Namaste Dodbalapura, and my name is Shivram, and I'm one of the founder and directors of this company. Today I'm going to explain with the different techniques of what we use in the surveying and mapping field. I think my colleagues have gone through what are the different types of techniques we use for the surveying and mapping. So as my colleague has explained on one of the mobile radar and remote sensing techniques, and here I'm going to take through the drone survey and aerial lidar survey and how it is going to be used in the GIS and geospatial field. So as my colleague said that these techniques are used to do the land survey and from millimeters to centimeters. And so now with this drone survey, this main drone survey is used for the short range of the area. Suppose a square kilometers, 2 square kilometers, or 10 square kilometers in the area. So with this technique, we give the land definition and provide the 3D map to all the government bodies, right from the NHI to the municipal bodies or the urban bodies, and they're used for the different types of the reports on the urban planning, state planning, and the central government. So right, we are doing like so much of projects on NHI, on the municipal bodies and the state level as well. So as you are aware that the drone survey, everyone knows that right now it's been used for the marriage purpose and for the photograph and all. But this is a beautiful technique, one of the surveying technique where for a shorter area we prepare the 3D map and give for the detailed designing planning. And for example, if you're taking for the road sector, and if the national highways want to develop a greenfield project, or from the 2 lane to 4 lane or 4 lane to 6 lane, so this technology will be very useful and for short ranges, and this is one of the beautiful technique. And as my other colleague Mr. Rama Prasanna, the chairman and managing director, said we'll be training you on these technologies, and irrespective of the education you're in, the diploma or the BTech or the BE or civil, and we train you, and we shape you in such a way that one can go and fly it, and can give good results on the surveying and mapping side. This is all about the drone survey. Thank you. In my previous slide, I've just gone through, taken you through how the drone survey works. Now when the drone survey is good for certain areas, now what is the use of using fixed wing aircrafts and helicopters? So these fixed wing aircrafts and helicopters are used where large area is there. Say for example, there is a road sector which NHI wants to develop a bypass road of say 200 kilometers or 300 kilometers from the greenfield. So now how that is possible using drone, and also
also it should be completed in within stipulated period of time. Now there we come into the picture of using aircrafts, fixed wing aircrafts or helicopters based on the project needs. We use either fixed wing aircraft or helicopters. So for this the technique what we use is underneath the aircraft we fit that LiDAR instrument and the camera. The camera consists of the 100 megapixel. It starts from 100 megapixel. We fly this helicopter or aircraft from mean sea level 1500 meters above the mean sea level. So which means that with that pace still we can collect the ground definitions. As you see in the picture, like as the aircraft runs, you see the sensor throws the points here. It collects all the data and the camera collects the pictures. And once we come back to the office, we do the pre-processing and processing and extract the features of the ground, and also we classify the data, like which is the road data, which are the buildings and all, and then we give the 3D mapping. So this is one of the beautiful technique, and even if you're flying height of 1500 meters, still we can give the centimeter accuracy. So that is the beauty of this technique of aerial survey. Thank you. As our colleagues discussed about the various techniques which we are going to use for data collection, data processing and data delivery. So the field survey is most important for any type of project, whether it is drone, whether it is mobile LiDAR, whether it is aerial LiDAR or aerial photography. So the techniques what we are going to use for this one is the DGPS. So by using DGPS, we are going to use like one as a base station. The base station point we are going to connect for Survey of India benchmark. With that we can get millimeter accuracy, and one more technique is called total station. So wherever small area is there, by using these total stations we can take all like where drone and mobile LiDAR not possible. For small sites we can take total station to the field. We can collect the coordinates, like by using the coordinates we can generate them like a digital elevation model, the particular terrain. Based on that we can prepare and we can plan for the further surveying, means further planning and progress. So one more different techniques are there. So other one is 3D sensor, wherever mobile LiDAR is not possible, like in-house building index model. During that this one we are going to use 3D scanner. So by using that 3D scanner we will be collecting the point cloud of the each and every beams and columns, including like minute cracks also we can record this by using 3D scanner. By using this one we can use this 3D scanners can be used for like heritage buildings and big temples, archaeological purpose. That's it. ನಾನು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಇವಾಗ ನಮ್ಮ ಕೊಲೀಗ್ಸ್ ಹೇಳ್ದಂಗೆ ಏರಿಯಲ್ ಲೈಡರಿಂದ ಡೇಟಾ ಕ್ಯಾಪ್ಚರ್ ಮಾಡ್ತೀವಿ, ಮೊಬೈಲ್ ಲೈಡರಿಂದ ಡೇಟಾ ಕ್ಯಾಪ್ಚರ್ ಮಾಡ್ತೀವಿ, ಡ್ರೋನಿಂದ ಡೇಟಾ ಕ್ಯಾಪ್ಚರ್ ಮಾಡ್ತೀವಿ. ಡೇಟಾ ಕ್ಯಾಪ್ಚರ್ ಮಾಡಿ ಏನು ಮಾಡ್ತೀವಿ, ಇವಾಗ ಒಂದು ಲ್ಯಾಂಡ್ ಪಾರ್ಸಲ್ ಬರಿತೀವಿ. ಆ ಲ್ಯಾಂಡ್ ಪಾರ್ಸಲ್ ಬರೆದ್ಮೇಲೆ ಅದು ಯಾರ್ದು, ಅದು ಎಷ್ಟು ಎಕರೆ ಇದೆ, ಅದು ಎಲ್ಲಿದೆ, ಅವ್ರು ಯಾರು ಓನರು, ಹಳೆ ಓನರ್ ಯಾರು, ಹೊಸ ಓನರ್ ಯಾರು, ಅದ್ರೀಗ ಗೌರ್ಮೆಂಟ್ ಪರ್ಮಿಷನ್ ಇದೆಯಾ, ಆಲ್ ದೋಸ್ ಇಂಟಿಗ್ರೇಷನ್ ಈಸ್ ಕಾಲ್ಡ್ GIS, ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಒಂದು ಮ್ಯಾಪಿಗೆ ಅದರ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಲ್ಲ ಕೊಡ್ತೀವಿ, ಅದರ ಆಟ್ರಿಬ್ಯೂಟ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಈ GIS ಅನ್ನೋದನ್ನು ಸಾಕಷ್ಟು ಸಾಫ್ಟ್ವೇರ್ಗಳಿದೆ ನಮ್ಮ ಮಾರ್ಕೆಟಲ್ಲಿ. ಆಟೋಕ್ಯಾಡ್ ಆಗಿರ್ಬೋದು, ಮೈಕ್ರೋಸ್ಟೇಷನ್ ಆಗಿರ್ಬೋದು, ಇಸ್ರಿ ಆಗಿರ್ಬೋದು, ಅವೆಲ್ಲ ಸಾಫ್ಟ್ವೇರ್ನ ಯೂಸ್ ಮಾಡಿ ಮ್ಯಾಪ್ ಜನ್ರೇಟ್ ಮಾಡೋದಿದೆ. ಇವೆಲ್ಲ ನಮ್ಮ ಟ್ರೈನಿಂಗಲ್ಲಿ ಒಂದು ಕ್ಲಾಸಸ್ ಇರುತ್ತೆ, ನಾವು ಗೋತ್ರೂ ಮಾಡ್ತೀವಿ. ಯಾರ್ಯಾರು ಸ್ಟೂಡೆಂಟ್ಸ್ ಬಂದು ನಮಗೆ ಜಾಯಿನ್ ಆಗ್ತಾರೆ, ಯಾರ್ಯಾರಿಗೆ ಕೆಲಸ ರಿಕ್ವೈರ್ಮೆಂಟ್ ಇದೆ, ಅವರೆಲ್ಲ ಈ ಟೆಕ್ನಾಲಜಿ ಬಗ್ಗೆ ತುಂಬ ಡೀಟೇಲ್ ಆಗಿ ತಿಳ್ಕೊತಾರೆ. ಆಮೇಲೆ ನೆಕ್ಸ್ಟು ನಾನು ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ನಿಮಗೆಲ್ಲ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಂತ, GPR ಅಂತಾರೆ ಇದನ್ನು. ಇದು ಈ ಟೆಕ್ನಾಲಜಿ ಏನು ಅಂದರೆ ನೆಲದ ಕೆಳಗಡೆ ಏನಿದೆ ಅನ್ನೋದು ಇನ್ಫಾರ್ಮೇಷನ್ ತೊಗೊಳುತ್ತೆ. ಇದುವರೆಗೂ ನಾವು ಏರಿಯಲ್ ಫ್ಲೈಯಿಂಗು, ಏರ್ಕ್ರಾಫ್ಟ್ ಫ್ಲೈ ಮಾಡಿದ್ದೀವಿ, ಡೇಟಾ ನೋಡಿದ್ದೀವಿ, ಡ್ರೋನ್ ಫ್ಲೈ ಮಾಡಿದ್ದೀವಿ, ಡೇಟಾ ನೋಡಿದ್ದೀವಿ. ಭೂಮಿ ಕೆಳಗಡೆ ಏನಿದೆ ಅದನ್ನು ಕಂಡುಹಿಡಿಯೋ ಟೆಕ್ನಾಲಜಿ ಮಾಡಿದ್ದಾರೆ. ಕೆನ್ ಯು ಇಮ್ಯಾಜಿನ್, ನೋಡಿ ಯಾವ್ಯಾವ ಥರ ಟೆಕ್ನಾಲಜಿ ಇದೆ ಪ್ರಪಂಚದಲ್ಲಿ. ನಾವು ಇದನ್ನೆಲ್ಲ ಯಾವ ಥರ ಯೂಸ್ ಮಾಡ್ಬೋದು ನಮ್ಮ ಇಂಡಿಯಾದಲ್ಲಿ. ಹೊರ ದೇಶದಲ್ಲಿ ಇದೆಲ್ಲ ಹಳೆ ಟೆಕ್ನಾಲಜಿ, ಬಟ್ ಇವಾಗ ನಮ್ಮ ಇಂಡಿಯಾದಲ್ಲಿ ಇವಾಗ ನೀವು ನೋಡ್ತಾ ಇರ್ತೀರಾ, ದಾರಿಲಿ ಹೋಗ್ತಿರ್ತೀರಾ, ಸಡನ್ ಆಗಿ ಯಾವ ಆಟೋ ಕೇಬಲ್ ಹಾಕೊಂಡು ಅಗದ್ಬಿಡ್ತಾನೆ ಮ್ಯಾಪು. ಅದು ಅಗಿತಾ ಇದ್ದಂಗೆ ಅಲ್ಲಿ ವಾಟರ್ ಪೈಪ್ ಹೊಡೆದೋಗುತ್ತೆ, ಇನ್ನೊಂದು ಕೇಬಲ್ ಕರೆಂಟ್ದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ನೆಲದ ಕೆಳಗಡೆ ಏನಿದೆ ಅಂತ ಅವನು ಕೆಲಸ ಮಾಡೋನು ನೋಡೇ ಇಲ್ಲ. ಅದಕ್ಕೆ ಈ ಟೆಕ್ನಾಲಜಿ ಬೇರೆ ಹೊರ ದೇಶದಲ್ಲಿ ಯೂಸ್ ಮಾಡ್ತಾರೆ. ಇದೇನಂದ್ರೆ 10 ಮೀಟ್ರ್ ಕೆಳಗಡೆ ತನಕ ಡೇಟಾ ತೊಗೊಳುತ್ತೆ. ಇಲ್ಲಿರೋ ಒಂದು ಇಕ್ವಿಪ್ಮೆಂಟು, ಇದನ್ನು ನಾವು ಹಿಂಗೆ ರನ್ ಮಾಡಿದ್ರೆ 10 ಮೀಟ್ರ್ ಕೆಳಗಡೆ ಪೈಪ್ ಇದೆಯಾ,
ನೀರಿದೆಯಾ, ಬಂಡೆ ಇದೆಯಾ, ಎಲ್ಲ ಡೀಟೇಲ್ಸ್ ಕೊಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕೇಬಲ್ ಲೇಯಿಂಗ್ ಮಾಡೋರಿಗೆ ಅದ್ರ ಪ್ರಕಾರ ಅವರು ಚೇಂಜಸ್ ಮಾಡ್ಕೋಬೋದು ಅವ್ರ ರೂಟ್ನ. ಇಲ್ಲಿ ಬಂಡೆ ಇದ್ದರೆ ಆ ಕಡೆಯಿಂದ ಹೋಗ್ಬೋದು, ನೀರಿದ್ರೆ ನೀರನ್ನ ಅವಾಯ್ಡ್ ಮಾಡ್ಬೋದು. ಸೊ ಆ ಟೆಕ್ನಾಲಜಿ ಇದು ಡೀಟೇಲಾಗಿ ಹೋಗ್ತೀವಿ, ನಮ್ಮ ಟ್ರೈನಿಂಗ್ ಪ್ಲಾನಲ್ಲಿ ಇದೆ. ಸೊ ಹೂ ಆರ್ ಆಲ್ ಇಂಟ್ರೆಸ್ಟೆಡ್, ಅಗೈನ್ ಇಟ್ಸ್ ಎ ವೆರಿ ಗುಡ್ ಸಬ್ಜೆಕ್ಟ್. ವಿ ಆರ್ ಹಿಯರ್, ವಿ ವಾಂಟ್ ಟು ಟೀಚ್ ಎವ್ರಿಬಡಿ ವಾಟ್ ಈಸ್ GPR. Try to enroll here. So another technology I will just go through it. So that is called BIM, BIM, Building Information Modeling ಅಂತ. ಇವಾಗ ಇದು ಭಾರಿ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಸ್ಮಾರ್ಟ್ ಸಿಟಿ ಅಂತ ಯಾವಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಸ್ಮಾರ್ಟ್ ಸಿಟಿ ಇಸ್ ವಾಟ್? ಸ್ಮಾರ್ಟ್ ಸಿಟಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ನಮ್ಮ ಹತ್ರ ಏನೇನಿದೆ, ಬಿಲ್ಡಿಂಗ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಅಥವಾ ರೋಡ್ ಆಗಿರ್ಬೋದು, ಅದರದ್ದೆಲ್ಲ ಡೇಟಾ ಒಂದು ಕಡೆ ಇರಬೇಕು. ಪಾರ್ಕಿಂಗಲ್ಲಿ ಎಷ್ಟು ಜಾಗ ಇದೆ, ಎಷ್ಟು ಜಾಗ ಇಲ್ಲ, ಪಾರ್ಕಿಂಗಲ್ಲಿ ಯಾರು ಹೋಗ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇಲ್ಲ. ಸೋ ಮೆನಿ ಥಿಂಗ್ಸ್ ಈಸ್ ಸ್ಮಾರ್ಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಈಸ್ ಸ್ಮಾರ್ಟ್ ಸಿಟೀಸ್ ಒಳಗಡೆ ಏನೇನು ಮಾಡ್ಬೋದು. ಅಂಥದ್ರಲ್ಲಿ ಒಂದು ಟೆಕ್ನಾಲಜಿ ಏನು ಅಂದರೆ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡಲಿಂಗ್ ಅಂತ. ಇದು ಏನು ಮಾಡುತ್ತೆ ಅಂದರೆ ಒಂದು ಬಿಲ್ಡಿಂಗಲ್ಲಿ ನೀವು ಇವಾಗ ನಮ್ಮದೊಂದು 20 ಸ್ಟೋರಿ ಬಿಲ್ಡಿಂಗ್ ಇದೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಯಾರೊಬ್ಬ 23 ಸ್ಟೋರಿ ಕಟ್ಟಿದ್ದಾನೆ. ಅವನು ಆ ಮೂರು ಅಪ್ಸ್ಟೇರ್ಸ್ ಏನು ಕಟ್ಟಿದ್ದಾನೆ ಅದಕ್ಕೆ ಇನ್ಫಾರ್ಮೇಷನ್ ತೊಗೊಂಡಿದ್ದಾನ, ಗೌರ್ಮೆಂಟ್ಗೆ ಅಪ್ಲೈ ಮಾಡಿದ್ದಾನ, ಆ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ನಾವು ಕೊಡ್ತೀವಿ. ಒಂದು ಬಿಲ್ಡಿಂಗ್ ತೊಗೊಂಡ್ರೆ ಫಸ್ಟ್ ಲೆವೆಲ್ ಆಫ್ ಇನ್ಫಾರ್ಮೇಷನ್ನು, ಎಷ್ಟು ದೊಡ್ಡ ಜಾಗ ಇದೆ, ಒಳಗಡೆ ಎಷ್ಟು ಬೆಡ್ರೂಮ್ ಇದೆ. 2 ಬೆಡ್ರೂಮ್ ಅಂತ ತೊಗೊಂಡಿರ್ತಾರೆ, 3 ಬೆಡ್ರೂಮ್ ಕಟ್ತಾರೆ. ಸೊ ಮೆನಿ ಥಿಂಗ್ಸ್. ಐ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್. ಒನ್ಸ್ ಯು ಪೀಪಲ್ ಕಮ್ಸ್ ಆ್ಯಂಡ್ ಜಾಯ್ನ್ ಅಸ್ ಆಸ್ ಎ ಟ್ರೈನೀಸ್, ಅವಾಗ ನಾನು ಡೀಟೇಲ್ ಹೋಗ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗೈಸ್. ಸೊ ಮೇಕ್ ಶೂರ್ ಯು ಲರ್ನ್ ದಿಸ್ ಆ್ಯಂಡ್ ಯು ಗೆಟ್ ಯುವರ್ ಕೆರಿಯರ್ ಗ್ರೋಯಿಂಗ್ ವೆರಿ ವೆಲ್. I will take this opportunity to thank you very much for engaging. ಇಲ್ಲಿವರೆಗೂ ನೋಡಿದ್ರಿ ಯಾವ ಥರ ಇತ್ತು ಈ ಒಂದು ಕಾರ್ಯಕ್ರಮ ಅಂತೇಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೆ. ಹಾಗೆಯೇ ಈ ಕಂಪ್ನಿದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಸ್ಕ್ರೀನಲ್ಲೇ ಅವರ ಫೋನ್ ನಂಬರ್ ಬರುತ್ತೆ, ಇಮೇಲ್ ID ಇರುತ್ತೆ, ನೀವು ಸಂಪರ್ಕಿಸ್ಬೋದು. ಎನಿವೆ, ನಮಸ್ಕಾರ.